ನಮಸ್ಕಾರ ಸಿ ಎಸ್ ಕೆ ಟೀಮ್ ಅವ್ರಿಗೆ. ನಮಸ್ಕಾರ ಆರ್ ಆರ್ ಟೀಮ್ ಅವ್ರಿಗೆ. ಸ್ವಾಗತಂ ಸುಸ್ವಾಗತಂ. ನೀವೇನೋ 2016 ಮತ್ತು 17ರಲ್ಲಿ ಬ್ಯಾನ್ ಆಗಿದ್ರಂತೆ. ನೀವೇನು 2 ವರ್ಷ ಏನು ಒಲಿಂಪಿಕ್ಸ್ ಆಡಕ್ ಹೋಗಿದ್ರಿ, ನೀವು ಬ್ಯಾನ್ ಆಗಿದ್ರಿ ತಾನೆ? ಸರಿ ಸರಿ ಆಯ್ತು, ಅದನ್ನ ಬಿಡು. ಮತ್ತೆ ಲೋ ಮರಿ, ಎಷ್ಟು ಮ್ಯಾಚ್ ತೆಗೆದು ನೋಡಮ್ಮ, ಒಂದ್ ಸ್ವಲ್ಪ ಎಷ್ಟು ನೋಡಮ್ಮ. ಆಡಿರೋ 31 ಮ್ಯಾಚಲ್ಲಿ 16 ಮ್ಯಾಚ್ ಗೆದ್ದಿದ್ದು ನಾವು ಸಿ ಎಸ್ ಕೆ ಮೇಲೆ. ನೀವು 15 ವಿನ್ ಆಗಿದ್ದೀರಿ. ಏನು ಒಂದು ಮ್ಯಾಚ್ ತಾನೆ, ಒಂದು ಮ್ಯಾಚ್ ಗೆದ್ದಿದ್ದೀರ ತಾನೆ. ಈ ಸತಿ ಅದನ್ನ ಗೆದ್ಬಿಟ್ಟು ಈಕ್ವಲ್ ಮಾಡೋದಪ್ಪ, ಈಕ್ವಲ್ ಮಾಡಿ ವಜಾ ಮಾಡೋದಪ್ಪ. ಓ ಬ್ರಹ್ಮೆ, ಬನ್ನಿ ಈ ಸತಿ ನಮ್ಮ ಟೀಮಲ್ಲಿ ಎಲ್ಲ ಹೆಂಗುಳಿಗಳನ್ನೇ ಇರೋದು. ಈ ಸೀಸನ್ ಅಂತ ಹೊಡೆದ ಹೊಡ್ಬಿಡೋದು, ಇನ್ನು ಫಸ್ಟ್ ಮ್ಯಾಚ್ ಹೀನಾಯವಾಗಿ ಸೋಲ್ಸ್ಬಿಡೋದು. ಹಲೋ, ನಮ್ಮ ಟೀಮ್ ಕೂಡ ಸ್ಟ್ರಾಂಗ್ ಇದೆಯಮ್ಮ. ಬನ್ನಿ ನಾವು ತೋರಿಸ್ತೀವಿ ಫೀಲ್ಡಲ್ಲಿ ನಿಮ್ಮೇಲೆ ಗೆದ್ಬಿಟ್ಟು ನಮ್ಮ ಟೀಮ್ ಸ್ಟ್ರಾಂಗ್ ಇದೆ ಅಂತ. ನೀವ್ ಎಕ್ಸ್ ಕ್ಯಾಪ್ಟನ್ ಸಂಜು ಸ್ಯಾಮ್ಸನ್ ಅವರು. ಸಂಜು ಸ್ಯಾಮ್ಸನ್ ನಮ್ಮ ಟೀಮಲ್ಲಿ ಸಿ ಎಸ್ ಕೆ ಟೀಮಲ್ಲಿ ಓಪನರ್ ಬ್ಯಾಟ್ಸ್ಮನ್ ಕಣ. ಸಂಜು ಸ್ಯಾಮ್ಸನ್ ಬಗ್ಗೆ ಹೇಳ್ಬೇಕಾ? ಈ T20 ವರ್ಲ್ಡ್ ಕಪ್ ಅಲ್ಲಿ ನಡೀತಾವ ನೋಡಿದ್ರೆ ಸಂಜು ಸ್ಯಾಮ್ಸನ್ ಅವರು ಹೆಂಗ್ ಆಡಿದಾರೆ ಅಂತ. ನೀನ್ ಎಕ್ಸ್ ಕ್ಯಾಪ್ಟನ್ ಅಪ್ಪ. ಡೂ ಆರ್ ಡೈ ಮ್ಯಾಚ್ಗಳಲ್ಲಿ ಒಂದು ನಾಕ್ಔಟ್ ಮ್ಯಾಚು, ಒಂದು ಸೆಮಿಫೈನಲ್ ಮ್ಯಾಚು ಹಾಗೂ ಫೈನಲ್ ಮ್ಯಾಚ್ ಅಲ್ಲಿ ಎಂತ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ನೀವು ನೋಡಿದಿರಲ್ಲ. ಸಕ್ಕತ್ತಾಗಿ ಆಡಿದ್ದಾರೆ, ಹಾಗೂ ಒಂದೊಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ. ಇವರೇ ನಮ್ಮ ಈ ಸೀಸನ್ನ ಓಪನರ್ ಬ್ಯಾಟ್ಸ್ಮನ್ ಆಗಿ ಕಳಿಸ್ತೀವಿ. ಸರಿ ಆಯಿತು, ಓಕೆ. ನಿಮ್ಮ ಗ್ರೇಟೆಸ್ಟ್ ಆಲ್ರೌಂಡರ್ ರವೀಂದ್ರ ಜಡೇಜಾ ಅವರು ನಮ್ಮ ಟೀಮಲ್ಲಿ ಇದ್ದಾರೆ ಗುರು, ನಮ್ಗೆ ಅದೇ ಸಾಕು. ಇವ್ರ ಬಗ್ಗೆ ಹೇಳ್ಬೇಕಂದ್ರೆ 2023ರಲ್ಲಿ ಫೈನಲ್ ಮ್ಯಾಚ್ ಇರುತ್ತೆ ಸಿ ಎಸ್ ಕೆಗೂ ಜಿ ಟಿಗೂ. 2 ಬಾಲಲ್ಲಿ, ಕೊನೆ 2 ಬಾಲ್ಗಳಲ್ಲಿ 10 ರನ್ ಬೇಕಾಗುತ್ತೆ. ಜಡೇಜಾ ಅವರು ಸ್ಟ್ರೈಕಲ್ಲಿ ಇರ್ತಾರೆ. 2 ಬಾಲ್ಗೆ 10 ರನ್ನ ಹೊಡೆದು ಅವತ್ತಿನ ಫೈನಲ್ ಮ್ಯಾಚ್ನ ಸಿ ಎಸ್ ಕೆಗೆ ನಮ್ಮ ಟೀಮಲ್ಲಿ ರವೀಂದ್ರ ಜಡೇಜಾ ಅವರು ಗೆದ್ಸ್ಕೊಡ್ತಾರೆ. ಇಂಥ ಗ್ರೇಟೆಸ್ಟ್ ಬ್ಯಾಟ್ಸ್ಮನ್ ನಮ್ಮ ಕಡೆ ಇದ್ರೆ ನಮ್ಗೆ ಇನ್ನೂ ಖುಷಿನೇ. ನಮಗೂ ನಮ್ಮ ಜಡೇಜಾ ಮೇಲೆ ಪ್ರೀತಿ ಇತ್ತು, ನಂಬಿಕೆನೂ ಇತ್ತು. ಆದರೆ ಅವರು ಇವಾಗ ನಮ್ಮ ಟೀಮಲ್ಲಿ ಇಲ್ಲ. ನಮಗೂ ಒಂದು ಸ್ವಲ್ಪ ಎಲ್ಲೋ ಬೇಜಾರಿದೆ ಹಾಗೂ ನೋವಿದೆ. ಅದೇ ರೀತಿಯಲ್ಲೇ ನಮಗೂ ಕೂಡ ಬೇಜಾರಿದೆ. ನಮ್ಮ ಕ್ಯಾಪ್ಟನ್ ಆದ ಸಂಜು ಸ್ಯಾಮ್ಸನ್ ಅವರು ನಿಮ್ಮ ಟೀಮ್ಗೆ ಹೋಗಿದ್ದು, ನಮ್ಮ ಟೀಮ್ನ ಬಿಟ್ಟು ನಿಮ್ಮ ಟೀಮ್ಗೆ ಹೋಗಿದ್ದಕ್ಕೆ ನಮಗೂ ಕೂಡ ಎಲ್ಲೋ ಒಂದು ಕಡೆ ಬೇಜಾರಿದೆ, ನೋವಿದೆ. ಸರಿ, ಆ ಟಾಪಿಕ್ ಬಿಡು, ಇವೆಲ್ಲ ಮ್ಯಾಚ್ ಬಗ್ಗೆ ಮಾತಾಡೋಣ. ಬರೋಣ. ನಮ್ಮ ಕಡೆ ಓಪನರ್ಸ್ ಆಗಿ ವೈಭವ್ ಸೂರ್ಯವಂಶಿ ಹಾಗೂ ಯಶಸ್ವಿ ಜೈಸ್ವಾಲ್ ಅವರು ಬರ್ತಾರೆ. ಇಬ್ಬರು ಏನಾದರೂ 10 ಓವರ್ವರೆಗೂ ನಿಂತ್ಕೊಂಡ್ರೆ ನೀವು ಪಕ್ಕ ಸೋಲೋದಂತೂ ಗ್ಯಾರಂಟಿ. ಹೆಂಗಿದೆ ನಮ್ಮ ಯಂಗ್ ಹುಲಿಗಳು. ಲೋ ಮರಿ, ನಿಮ್ಮ ಕಡೆ ಹೆಂಗ್ ಹುಲಿಗಳನ್ನ ಕಳಿಸಿದ್ರೆ ನಮ್ಮ ಕಡೆ ಇಂತ ಸಂಜು ಸ್ಯಾಮ್ಸನ್ ಈಗ ಆಲ್ರೆಡಿ ನೋಡಿದ್ರೆ ಯಾವ ಥರ ಫಾರ್ಮಲ್ಲಿ ಇದ್ದಾರೆ. ಸಿಂಹ. ಇವ್ರ ಜೊತೆ ಕ್ಯಾಪ್ಟನ್ ಅಂಡರ್-19 ವರ್ಲ್ಡ್ ಕಪ್ ಕ್ಯಾಪ್ಟನ್ ಆಯುಷ್ ಮಾತ್ರೆ ಅವರು, ಹೆಂಗ್ ಲಯನ್. ಇವರು ನಮ್ಮ ಓಪನರ್ಸ್ ಆಗಿ ಬರ್ತಾರೆ. ಸಂಜು ಸ್ಯಾಮ್ಸನ್ ಮತ್ತು ಆಯುಷ್ ಮಾತ್ರೆ ಹೆಂಗ್ ಸಿಂಹಗಳು ಓಪನರ್ಸ್ ಆಗಿ ಬರ್ತಾರೆ. ಇವರಿಬ್ಬರ ಆದ್ಮೇಲೆ ಒನ್ ಡೌನ್ ಆಗಿ ಧ್ರುವ ಜುರಾಲ್ ಅವರು ಬರ್ತಾರೆ. ಇವರು ಕೂಡ ಒಂದೊಳ್ಳೆ ಬ್ಯಾಟ್ಸ್ಮನ್. ಇವರು ಕೂಡ ಬೆಂಕಿ ಬ್ಯಾಟಿಂಗ್ ಆಡ್ತಾರೆ ನಮ್ಮ ಕಡೆ. ನಿಮ್ಮ ಕಡೆ ಧ್ರುವ ಜುರಾಲ್ ಬರ್ತಾರ, ನಮ್ಮ ಕಡೆ ಋತುರಾಜ್ ಗಾಯಕ್ವಾಡ್ ಅವರು ಬರ್ತಾರೆ. ಗೊತ್ತಲ್ಲ ಇವ್ರ ಬಗ್ಗೆ. ಇವ್ರು ಕ್ಯಾಪ್ಟನ್ ಹಾಗೂ ಒಂದೊಳ್ಳೆ ಬ್ಯಾಟ್ಸ್ಮನ್. ನಮ್ಮ ಸಿ ಎಸ್ ಕೆ ಟೀಮಲ್ಲಿ ಒಂದೊಳ್ಳೆ ಬ್ಯಾಟ್ಸ್ಮನ್ ಯಾರಂದ್ರೆ ನಮ್ಮ ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್ ಅವರು. ಇವರಾದ್ಮೇಲೆ ನೆಕ್ಸ್ಟು ನಮ್ಮ ಕ್ಯಾಪ್ಟನ್ ರಿಯಾನ್ ಪರಾಗ್ ಅವರು ಬರ್ತಾರೆ. ಇವ್ರ ಬಗ್ಗೆ ಹೇಳ್ಬೇಕಾ? ಬಾಲಿಂಗ್ ಕೂಡ ಮಾಡ್ತಾರೆ, ಬ್ಯಾಟಿಂಗಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು. ಪಟಾಕಿ ಚಿಕ್ಕದಿದ್ರು ಸೌಂಡು ತುಂಬ ದೊಡ್ಡದಾಗಿರುತ್ತೆ ಅಂತಲ್ಲ, ಆ ಥರ ಇದ್ದಾರೆ ನಮ್ಮ ಕ್ಯಾಪ್ಟನ್ ರಿಯಾನ್ ಪರಾಗ್. ಅವರು ಬರ್ತಾರೆ. ಸರಿ, ನಮ್ಮ ಕಡೆ ಡೇವಿಡ್ ಬ್ರೂವಿಸ್ ಅವರು ಬರ್ತಾರೆ. ಇವ್ರ ಮಿನಿ ಎಬಿಡಿ ಅಂತಲೂ ಕರೀತಾರೆ. ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಮನುಷ್ಯ. ಇವರು ಕೂಡ 360 ಡಿಗ್ರಿ ಆಂಗಲ್ ಅಲ್ಲಿ ಬಾಲ್ಗಳನ್ನ ಕಳಿಸ್ತಾ ಇರ್ತಾರೆ. ಇವರು ಕೂಡ ಒಂದು ಯಂಗ್ ಲಯನ್ ಅಂತಾನೆ ಹೇಳ್ತೀನಿ. ಆ ರೀತಿಯಾಗಿ ನಮ್ಮ ಕಡೆ ಸಿ ಎಸ್ ಕೆ ಟೀಮ್ ಪರಾಗ್ ಆಡ್ತಾರೆ. ರಿಯನ್ ಪರಾಗ್ ನಂತರ ನೆಕ್ಸ್ಟ್ ನಮ್ಮ ಕಡೆ ಹಿಟ್ ಮೇರ್ ಅವರು ಇದ್ದಾರೆ. ಹೇಳಿ ಕೇಳಿ ಫಸ್ಟೇ ವೆಸ್ಟ್ ಇಂಡೀಸ್ ಪ್ಲೇಯರ್ ಬಗ್ಗೆ ನಿಮ್ಗೆ ಹೇಳ್ಬೇಕಾ? ಸಕ್ಕತ್ತಾಗಿ ಆಡ್ತಾರೆ, ಪವರ್ ಹೀಟರ್ ಆಗಿ ಕಾಣಿಸ್ಕೊಳ್ತಾರೆ, ಹಾಗೂ ನಮ್ಮ ಆರ್ ಆರ್ ಟೀಮಲ್ಲಿ ಫಿನಿಷರ್ ತುಂಬ ಚೆನ್ನಾಗಿ ಪ್ಲೇ ಮಾಡ್ತಾರೆ. ಹಿಟ್ ಮೇರ್ ಬರ್ತಾರ. ನಿಮ್ಮ ಕಡೆ ಹಿಟ್ ಮೇರ್ ಬಂದ್ರೆ ನಮ್ಮ ಕಡೆ ಶಿವಮ್ ದೂಬೆ ಅವರು ಬರ್ತಾರೆ. ನೋಡಿದಿರಲ್ಲ T20 ವರ್ಲ್ಡ್ ಕಪ್ ಅಲ್ಲಿ ಬಂದ್ಬಿಟ್ಟು ಕಮ್ಮಿ ಬಾಲ್ಗಳಲ್ಲಿ ಅತಿ ಹೆಚ್ಚು ರನ್ಗಳನ್ನ ಹೊಡೆದು ಹೈಯೆಸ್ಟ್ ಸ್ಟ್ರೈಕ್ ರೇಟ್ ನ ಮೇಂಟೈನ್ ಮಾಡಿ ನಮ್ಮ ಇಂಡಿಯಾನ ಗೆಲ್ಲೋಕೆ ಸಹಾಯ ಮಾಡಿದಂತ ಶಿವಮ್ ದುಬೆ ಅವರು ಅಖಾಡಕ್ಕೆ ಇಳಿತಾರೆ. ಇವರು ಕೂಡ ಒಂದು ಬೆಂಕಿ ಬ್ಯಾಟ್ಸ್ಮನ್, ಫಿನಿಷರ್ ಪ್ಲೇ ಮಾಡ್ತಾರೆ, ಹಾಗೂ ಬಾಲಿಂಗ್ ಕೂಡ ಸಕಲಾಗಿ ಮಾಡ್ತಾರೆ. ಓಕೆ, ಇವಾಗ ನೆಕ್ಸ್ಟ್ ಗ್ರೇಟೆಸ್ಟ್ ಆಲ್ರೌಂಡರ್ ರವೀಂದ್ರ ಜಡೇಜಾ ಅವರು ಬರ್ತಾರೆ. ಬಗ್ಗೆ ನಿಮಗೆ ಈ ಹಿಂದೆ ಆಲ್ರೆಡಿ ಹೇಳಿದ್ದೀನಿ. ಇನ್ನೂ ಹೇಳಬೇಕಂದ್ರೆ
ಬೆಸ್ಟ್ ಬೌಲರ್ ಆಗಿ ಕಾಣಿಸ್ಕೊತಾರೆ ಹಾಗೂ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಬೆಸ್ಟ್ ಫಿನಿಷರ್ ಆಗಿ ನಮ್ಮ ರಾಜಸ್ಥಾನ್ ರಾಯಲ್ಸ್ನಲ್ಲಿ ಈ ವರ್ಷ ಕಾಣಿಸ್ಕೊಳ್ತಾರೆ. ಓಕೆ, ನಿಮ್ಮ ಕಡೆ ಜಡೇಜಾ ಬಂದರೆ ಈ ಸತಿ ನಮ್ಮ ಕಡೆ ಕಾರ್ತಿಕ್ ಶರ್ಮಾ ಅವರು ಹೆಂಗ್ ಲಯನ್ ಅಂತ ಹೇಳ್ಬೋದು. ಇವರು ಬ್ಯಾಟಿಂಗು ಸೈ ಬೌಲಿಂಗು ಸೈ, ಇವ್ರ ಹತ್ರನೂ ಕೂಡ ಪವರ್ ಹಿಟ್ಟಿಂಗ್ ಅಬಿಲಿಟೀಸ್ ಇದೆ. ನೆಕ್ಸ್ಟ್ ನಮ್ಮ ಕಡೆ ಸ್ಯಾಮ್ ಕರ್ನ್ ಅವ್ರು ಬರ್ತಾರೆ. ಇವರು ಕೂಡ ಕ್ರೇಜಿ ಬೌಲರು ಹಾಗೂ ಕೆಲವೊಂದು ಬಾರಿ ಅವಶ್ಯಕತೆ ಇದ್ರೆ ಬ್ಯಾಟಿಂಗ್ ಕೂಡ ಸಖತ್ತಾಗಿ ಆಡ್ತಾರೆ. ಸ್ಯಾಮ್ ಕರ್ನ್ ಅವ್ರು ಬರ್ತಾರೆ. ಸರಿ, ನಿಮ್ಮ ಕಡೆ ಸ್ಯಾಮ್ ಕರ್ನ್ ಬಂದರೆ ನಮ್ಮ ಕಡೆ ಪ್ರಶಾಂತ್ ವೀರ್ ಅವ್ರು ಬರ್ತಾರೆ. ಇವರು ಕೂಡ ಯಂಗ್ ಟ್ಯಾಲೆಂಟೆಡ್ ಬ್ಯಾಟ್ಸ್ಮನ್ ಕಮ್ಸ್ ಬೌಲರ್, ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಫಿನಿಷರ್ ಕೂಡ ಪ್ಲೇ ಮಾಡ್ತಾರೆ, ಪವರ್ ಹಿಟ್ಟಿಂಗ್ ಅಬಿಲಿಟೀಸ್ ಕೂಡ ಸಕ್ಕತ್ತಾಗಿದೆ ಇವ್ರ ಹತ್ರ. ನೋಡಿ ನಿಮ್ಮ ಟೀಮ್ನ ರುಬ್ಬಿ ಜಚ್ಚಿ ಬಿಸಾಕ್ಬಿಡ್ತಾರೆ ಕಾರ್ತಿಕ್ ಶರ್ಮಾ ಹಾಗೂ ಪ್ರಶಾಂತ್ ವೀರ್ ಅವರು. ನೆಕ್ಸ್ಟ್ ನಮ್ಮ ಕಡೆ ಜೋಫ್ರಾ ಆರ್ಚರ್ ಅವ್ರು ಬರ್ತಾರೆ. ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಬೆಂಕಿ ಬೌಲರ್ ಅಂತಾನೆ ಹೇಳ್ಬೋದು. ನಮ್ಮ RR ಟೀಮಲ್ಲಿ ಬೆಂಕಿ ಬೌಲರ್ ಯಾರು ಅಂದರೆ ಜೋಫ್ರಾ ಆರ್ಚರ್. ನಿಮ್ಮ ಟೀಮ್ ಪ್ಲೇಯರ್ಸ್ನ ವಿಕೆಟ್ಗಳನ್ನ ಕಿತ್ತಿ ಎಸಿತಾ ಇರೋದೇ ಜೋಫ್ರಾ ಆರ್ಚರ್. ನಿಮ್ಮ ಕಡೆ ಜೋಫ್ರಾ ಆರ್ಚರ್ ಬಂದರೆ ನಮ್ಮ ಕಡೆ ತಲಾ, MSG, ದ ಕಾನ್ಕರರ್, ದ ರಿಯಲ್ ಲಯನ್, MSD, ಮಹೇಂದ್ರ ಸಿಂಗ್ ಧೋನಿ ಅವರು ಬರ್ತಾರೆ. ನೆಕ್ಸ್ಟ್ ನಮ್ಮ ಕಡೆ ಸ್ಪಿನ್ನರ್ ರವಿ ಬಿಷ್ಣೋಯಿ ಇರೋದು. ನಿಮ್ಮ ಕಡೆ ರವಿ ಬಿಷ್ಣೋಯಿ ಒಳ್ಳೆ ಸ್ಪಿನ್ನರ್ ಆಗಿ ಕಾಣಿಸ್ಕೊಂಡ್ರೆ ನಮ್ಮ ಕಡೆ ನೂರ್ ಅಹಮದ್ ಅವರು ಬರ್ತಾರೆ. ಇವರು ಕೂಡ ಬೆಂಕಿ ಬೌಲರ್ ಆಗಿ ಕಾಣಿಸ್ಕೊಳ್ತಾರೆ ನಮ್ಮ CSK ಟೀಮಲ್ಲಿ. ನೆಕ್ಸ್ಟ್ ನಮ್ಮ ಕಡೆ ಎಕ್ಸ್ಪೀರಿಯನ್ಸ್ ಸಂದೀಪ್ ಶರ್ಮಾ ಅವರು ಇದ್ದಾರೆ. ಇವರು ಕೂಡ ಕ್ರೇಜಿ ಬೌಲರ್ ಅಂತ ಹೇಳ್ಬೋದು. ಇವರು ಕೂಡ ಸಕ್ಕತ್ತಾಗಿ ಬೌಲಿಂಗ್ ಮಾಡ್ತಾರೆ ನಮ್ಮ ಟೀಮಲ್ಲಿ. ಸರಿ, ನಿಮ್ಮ ಕಡೆ ಸಂದೀಪ್ ಶರ್ಮಾ ಅವ್ರು ಬಂದರೆ ನಮ್ಮ ಕಡೆ ನಾಥನ್ ಈಸ್ ಅವ್ರು ಬರ್ತಾರೆ. ಇವರು ಕೂಡ ಸಕ್ಕತ್ತಾಗಿ ಬೌಲಿಂಗ್ ಮಾಡ್ತಾರೆ. ನೆಕ್ಸ್ಟ್ ನಿಮ್ಮ ಎಕ್ಸುಲಿನೇ ತುಷಾರ್ ದೇಶಪಾಂಡೆ ಅವರು ನಮ್ಮ ಟೀಮಲ್ಲಿ ಆಡ್ತಾರೆ ಈ ವರ್ಷ. ಓಕೆ, ತುಷಾರ್ ದೇಶಪಾಂಡೆ ಇವ್ರು ನಮ್ಮ ಟೀಮಲ್ಲೇ ಇದ್ರು. ತುಷಾರ್ ದೇಶಪಾಂಡೆ ನಿಮ್ಮ ಕಡೆ ಬಂದರೆ ನಮ್ಮ ಕಡೆಯಿಂದ ಖಲೀಲ್ ಅಹಮದ್ ಅವರು ಬರ್ತಾರೆ. ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ಹೋದ ವರ್ಷದಲ್ಲಿ CSK ಪರ ತುಂಬ ಸಕ್ಕತ್ತಾಗಿ ಬೌಲಿಂಗ್ ಮಾಡಿದ್ದಾರೆ ಹಾಗೂ ಅತಿ ಹೆಚ್ಚು ಡಾಟ್ ಬಾಲ್ನ ಕೂಡ ಖಲೀಲ್ ಅಹಮದ್ ಅವರೇ ಮಾಡಿರೋದು. ಓಕೆ, ಇವಾಗ ಇಂಪ್ಯಾಕ್ಟ್ ಅಂತ ನೋಡೋದಾದರೆ ಬ್ಯಾಟಿಂಗ್ ಅಂತ ಬಂದರೆ ಶುಭಮ್ ದುಬೆ ಅವ್ರನ್ನ ಆಡಿಸ್ತೀವಿ. ಬೌಲಿಂಗ್ ಅಂತ ಬಂದರೆ ವಿಘ್ನೇಶ್ ಪುತ್ತೂರ್ ಅವ್ರನ್ನ ಆಡಿಸ್ತೀವಿ. ನಮ್ಮ ಕಡೆ ಇಂಪ್ಯಾಕ್ಟ್ ಆಗಿ ರಾಹುಲ್ ಚಾಹರ್ ಅಂತ ಬಂತೀವಪ್ಪ. ಇವ್ರ ಬಗ್ಗೆ ಹೇಳ್ಬೇಕಾ, ಇವರು ಕೂಡ ಒಂದು ಒಳ್ಳೆ ಗುಡ್ ಸ್ಪಿನ್ನರ್ ಬೌಲರ್ ಆಗಿ ನಮ್ಮ ಟೀಮಲ್ಲಿ ಕಾಣಿಸ್ಕೊಂತಾರೆ. ಬನ್ನಿ ನಿಮಗೆ ಫೀಲ್ಡ್ ಒಳಗೆ ತೋರಿಸ್ತೀವಿ. ನಾವು ಗೆಲ್ತೀವ ಅಥವಾ ಟೀಮ್ ಗೆಲ್ತೀರ ಫೀಲ್ಡಲ್ಲಿ ನೋಡೇ ಬಿಡಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ಫನ್ನಿ ವಿಡಿಯೋ ಅಂತ ಅಂದ್ಕೊಳ್ಳಿ. ವಾದ ವಿವಾದ ಯಾರು ಗೆಲ್ಲಬಹುದು ಅನ್ನೋ ಒಂದು ಫನ್ನಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗದವರು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಹಾಗೂ ಮೊದಲಿಂದ ಸಪೋರ್ಟ್ ಮಾಡಿಕೊಂಡು ಬಂದಂಥ ನನ್ನ ಫ್ಯಾಮಿಲಿಗೂ ಫ್ರೆಂಡ್ಸ್ಗೂ ಹಾಗೂ ನನ್ನ ವೀಕ್ಷಕರಿಗೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿಯ ಸಪೋರ್ಟ್ ಮಾಡಿ, ಇದೇ ರೀತಿಯ ಹೆಚ್ಚು ವೀಡಿಯೋಸ್ಗಳನ್ನ ನಾನು ನನ್ನ ಚಾನಲಲ್ಲಿ ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಇದೇ ರೀತಿಯಾಗಿ ನಿಮ್ಮನ್ನ ಮನರಂಜಿಸ್ತಾ ಇರ್ತೀನಿ. ಥ್ಯಾಂಕ್ ಯು.